ಅಂಥದ್ದು ಒಂದೇ ಅಲ್ಲ, ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ. ನಿಮ್ ಪ್ರಜ್ವಲನೂ ಅಷ್ಟೇ, ನಿಮ್ ಸೂರಜನೂ ಅಷ್ಟೇ. ಈ ಹಾಸನ ಜಿಲ್ಲೆ ಋಣ ತೀರ್ಸಂತ ಕೆಲಸನ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ಕೆಲವು ಅಧಿಕಾರಿಗಳು, ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತನ ಯಾವ ರೀತಿ ತೊಂದರೆ ಕೊಡ್ತಾರೆ ನೋಡ್ತಾ ಇದೀವಿ ನಾವು. ಯಾವುದು ಶಾಶ್ವತ ಅಲ್ಲ, ಯಾವ ಸರ್ಕಾರನೂ ಶಾಶ್ವತ ಅಲ್ಲ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾನು ನನ್ನಿಂದ ಮಾಡಿದ್ದು ನನ್ನಿಂದ ಅಂತ ಇವತ್ತು ಹೇಳಿದವರು ಹೋಗಿ ಸ್ಮಶಾನಕ್ಕೆ ಹೋಗಿ ಬನ್ನಿ ಸ್ವಾಮಿ, ಏನೇನಾಗಿದೆ, ಎಂತೆಂಥವ್ರಾಗಿದೆ, ಏನೇನಾಗಿದೆ ಅಂತ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ. ನಾವು ಒಳ್ಳೆ ಕೆಲಸ ಮಾಡುವಂಥದ್ದು ಒಂದೇ ಉಳ್ಕೊಳ್ಳೋದು ಅಷ್ಟೇ ಈ ಭೂಮಿ ಮೇಲೆ. ಯಾವುದೇ ಈ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನಿವತ್ತು ನೀವು ರಾಜಕಾರಣ, ಇವತ್ತು ನಿಮ್ಗೆ 135 ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ, ಜನಕ್ಕೆ ಒಳ್ಳೇದು ಮಾಡ್ಲಿ ಅಂತ. ಅದನ್ನ ಬಿಟ್ಬಿಟ್ಟು ದಿನ ಬೆಳಗಾದ್ರೆ ರೇವಣ್ಣ ಸಾಹೇಬ್ರನ್ನ ಹೆಂಗ್ ತುಣಿಯೋದು, ದೇವೇಗೌಡರ ಕುಟುಂಬನ ಹೆಂಗ್ ಮುಗಿಸೋದು, ಬರೀ ಇದೇ ಆಗೋಯ್ತು. ಎಷ್ಟು ತಿಂಗಳಾಯ್ತು ಸರ್ಕಾರ ಬಂದಿ, ಎಷ್ಟು ದಿನ ಆಯ್ತು ಸರ್ಕಾರ ಬಂದಿ, ಯಾವ ರೈತರಿಗೆ ಅನುಕೂಲ ಆಗ್ತಾ ಇದೆ? ಇವತ್ತು ಕಡ್ಗೂಲಿ ನೋಡಿದ್ರೆ 1600 1700 ನಮ್ಮ ಎಲ್ಲ ಕಬ್ಬು ಬೆಳೆಗಾರರು ಇವತ್ತು ₹1 ಕೈ ಸಿಗ್ತಾ ಇಲ್ಲ. ಏನು ಬೆಳೆ ಬೆಳೆಯಕ್ಕೆ ಆಗ್ತಾರೋ ಅದು ಅಲ್ಲಿಗೆ ಮನ್ನಾ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೊನ್ನೆ ರೇವಣ್ಣ ಸಾಹೇಬರು ಕೂಡ ಹಾಗೂ ಬಾಲಕೃಷ್ಣ ಅವರು ಕೂಡ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ. ಏನು ಒಂದು ಈ ಶುಗರ್ ಫ್ಯಾಕ್ಟರಿ ವಿಷಯವಾಗಬಹುದು ಅಥವಾ ನಮ್ಮ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ, ಇವತ್ತು ನಮ್ಮ ಜನಸಾಮಾನ್ಯ ನಮ್ಮ ರೈತರಿಗೆ, ಆ ವಿಷಯವಾಗಿ ಒಂದು ಮೀಟಿಂಗ್ ಮಾಡಬೇಕು. ಎಲ್ಲ ನಮ್ಮ ಹಳ್ಳಿಗಳನ್ನು ರೈತರು ಸೇರಿಸಿ ಇವತ್ತೊಂದು ಪರಿಹಾರ ತರಬೇಕು ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ, ಸದುದ್ದೇಶ ಆಗಿದೆ. ನೀವೆಲ್ಲರೂ ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆ ಸೇರಬೇಕು. ಆ ಸೇರಿದಂಥ ಕಾರ್ಯಕ್ರಮಕ್ಕೆ ನಿಮಗೆ ಒಂದು ಒಳ್ಳೆ ಒಂದು ತೀರ್ಮಾನವನ್ನು ರೇವಣ್ಣ ಸಾಹೇಬರು ಮತ್ತೆ ಮನ ಬಾಲಕೃಷ್ಣ ಅವರು ಇಬ್ಬರೂ ಸೇರಿ ತಗೊಳ್ತಾರೆ ಅಂತ ಹೇಳ್ತಾ, ಇವತ್ತು ಯಾವುದು ಶಾಶ್ವತ ಅಲ್ಲ. ಇವತ್ತು ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ, ಯಾರೇ ಪೊಲೀಸ್ ಅವರಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಸ್ವಲ್ಪ ನ್ಯೂಟ್ರಲ್ ಮನೋಭಾವನೆ ಇಟ್ಕೊಂಡು ನೋಡಿ ಸ್ವಾಮಿ, ನಾನು 9-10 ವರ್ಷ ಆಯ್ತು ಇವತ್ತು ರಾಜಕಾರಣಕ್ಕೆ ಬಂದು. ನಾನು ಯಾರೊಬ್ಬರನ್ನು ಕಾಂಗ್ರೆಸ್ ಅವ್ರನ್ನ ಗೋಳಿಕೋಬೇಕು, ಜೈಲ್ಗೆ ಹಾಕ್ಸ್ಬೇಕು ಅಥವಾ ಕೇಸ್ ಮಾಡಿಸ್ಬೇಕು, ಈ ಸಂಪ್ರದಾಯ ನಾನು ಮಾಡಿಲ್ಲ. ನಾನು ಹೇಳೋದಿಷ್ಟೇ, ಯಾವ ಸರ್ಕಾರನೂ ಶಾಶ್ವತ ಅಲ್ಲ, ಯಾವ ವ್ಯವಸ್ಥೆನೂ ಶಾಶ್ವತ ಅಲ್ಲ. ದಯಮಾಡಿ ಎಲ್ಲರಿಗೂ ನ್ಯೂಟ್ರಲ್ ಆಗಿ ಒಂದೇ ಒಂದು ಮನೋಭಾವ ಇಟ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕು. ಇನ್ನು ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ. ಆಯ್ತು ಸ್ವಾಮಿ, ಸುಮಾರು ಸಂದರ್ಭದಲ್ಲಿ ನಾನು ಹೌದು ಇವತ್ತು ಕತ್ತಲಾಗಿದೆ. ಇವತ್ತು ನಾನು ಯಾರೇ ಒಂದು ಹಳ್ಳಿಗಳಲ್ಲಿ ಬರಲಿ, ನಮ್ಮ ದಂಡಿನಹಳ್ಳಿ ಹೋಬಳಿ ಅಂತಲ್ಲ, ಕಸಬಾ ಆಗ್ಬೋದು ಅಥವಾ ಎಲ್ಲ ನಮ್ಮ ಬೆಳಗುಳ ಅಥವಾ ನಮ್ಮ ಹೊಳೆಸ್ಪುರ ಕ್ಷೇತ್ರ ಆಗ್ಬೋದು, ಪ್ರತಿಯೊಬ್ಬರೂ ಇಂಥ ಹಳ್ಳಿಯವರು ಬಂದಿದ್ದಾರೆ, ಇಂಥ ಕೆಲಸ ಮಾಡಿಕೊಡ್ಬೇಕು ಅಂತ ಮಾಡಿಕೊಡಲ್ಲ. ನಮ್ಮ ಕುಟುಂಬದವರು, ನಮ್ಮ ಮನೆಯವರು ಅನ್ನೋ ಒಂದು ಅಭಿಮಾನ ಇಟ್ಕೊಂಡು ಇವತ್ತು ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಬಾಲಣ್ಣವರು ಎಷ್ಟು ಕೆರೆಗಳಿಗೆ ಇವತ್ತು ನೀರು ತುಂಬಿಸಿದ್ದಾರೆ, ಎಷ್ಟು ಇವತ್ತು ರಸ್ತೆಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಭಾಗದಲ್ಲಿ ಇವತ್ತು ಈ ಶುಗರ್ ಫ್ಯಾಕ್ಟ್ರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ಶುಗರ್ ಫ್ಯಾಕ್ಟ್ರಿಯಿಂದ ಇವತ್ತು ಎಷ್ಟು ಸಾವಿರಾರು ಜನ ರೈತರಿಗೆ ಇವತ್ತು ಅನುಕೂಲ ಆಗಿದೆ. ಇವತ್ತು ಯೋಚನೆ ಮಾಡಿ. ದಯಮಾಡಿ ನಿಮ್ಮಲ್ಲಿ ನಾನು ಹೇಳಕ್ಕೆ ಒಂದು ಸಣ್ಣ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕತ್ಲಾದ ಮೇಲೆ ಬೆಳಕು ಬರಲೇಬೇಕು. ಏನು ಈ ಒಂದು ಸಂದರ್ಭ, ಏನೊಂದು ಸನ್ನಿವೇಶ ನೆನೆಸ್ಕೊಂಡ್ರೆ ಮಹಾಭಾರತದ ಒಂದು ಸಂಗತಿ ಜ್ಞಾಪಕ ಆಗುತ್ತೆ. ಇವತ್ತು ಹಿಂಗೆ ಕೃಷ್ಣ ಹಾಗೂ ಅರ್ಜುನ ಇಬ್ರು ಬೇಟೆಗೆ ಹೋಗಿದ್ರಂತೆ. ಬೇಟೆ ಮಾಡಬೇಕಾದ್ರೆ ಒಂದಷ್ಟೊತ್ತು ವಿರಾಮಿಸೋಣ ಅಂದ್ಬಿಟ್ಟು ಒಂದು ಕಡೆ ಒಂದು ಸರೋವರದಲ್ಲಿ ಇಬ್ರು ಕೂತ್ಕೊಂಡ್ರಂತೆ.
ಅರ್ಜುನ ಕೇಳ್ತಾನಂತೆ ಕೃಷ್ಣನ್ನ, ಕೃಷ್ಣ ಒಂದೇ ಒಂದು ಲೈನ್ ಬರಿಬೇಕು ನೀನು. ಒಬ್ಬ ವ್ಯಕ್ತಿಗೆ ತುಂಬಾ ಸುಖ ಇದೆ, ತುಂಬಾ ಸಂತೋಷ ಇದ್ರೆ ಆ ಸಾಲು ನೋಡಿದ್ರೆ ತುಂಬಾ ದುಃಖ ಆಗಬೇಕು. ಒಬ್ಬ ವ್ಯಕ್ತಿಗೆ ತುಂಬಾ ದುಃಖ ಇದ್ರೆ ನೀನು ಬರ್ದಿದ್ದ ಸಾಲು ನೋಡಿದ್ರೆ ತುಂಬಾ ಸಂತೋಷ ಆಗ್ಬೇಕು ಅಂತ. ಕೃಷ್ಣ ಒಂದೇ ಒಂದು ಸಾಲು ಬರೀತಾನಂತೆ, ಈ ಸಮಯ ಕಳೆದು ಹೋಗುತ್ತದೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಹಂಗೆ ಇವತ್ತೇನು ಕತ್ಲು ಆವರಿಸ್ಕೊಂಡಿದೆ, ಕುತಂತ್ರಿಗಳ, ವಿರೋಧಿಗಳ, ದ್ವೇಷದ ರಾಜಕಾರಣದ ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ, ಇವತ್ತು ಮತ್ತೆ ನಿಮ್ಮ ಸೂರಜ್ ರೇವಣ್ಣನ ಮೂಲಕ ಸೂರ್ಯ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು. ಇವತ್ತು ಮೂಡ್ಲಿಪ್ಪೆಯಿಂದ ಆ ಬೆಂಕಿ ಶುರುವಾಗಿದೆ. ಈ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಈ ಕಾಂಗ್ರೆಸ್ ಸರ್ಕಾರ, ಇವತ್ತು ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದ್ದಾರೆ. ಆ ಸುಡೋಂತ ಪರಿಸ್ಥಿತಿ, ಆ ಕಣ್ಣೀರು ಸುಡೋಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು. ಬೆಳಕಾಗೋದು ಒಂದೇ ಅಲ್ಲ, ಸೂರ್ಯ ಹುಟ್ಟೋದು ಒಂದೇ ಅಲ್ಲ, ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ. ನಿಮ್ ಪ್ರಜ್ವಲನೂ ಅಷ್ಟೇ, ನಿಮ್ ಸೂರ್ಯನೂ ಅಷ್ಟೇ.